ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಅಂಗಡಿಗೆ ಹೋಗ್ಬಿಟ್ಟು ಬಂದೆ. ಸೊ ಡೈಲಿ ನಾನೇ ಅಂಗಡಿಗೆ ಹೋಗೋದು. ಹಾಲು ಮತ್ತು ಡೈಲಿ ಗ್ರಾಸರೀಸ್ ಏನು ಬೇಕು ಅದನ್ನೆಲ್ಲ ತೊಗೊಂಬಂದ್ಬಿಡ್ತೀನಿ. ಸೊ ಎಗ್ಗು ಮತ್ತು ಹಾಲು ಮೊಸರೆಲ್ಲ ತೊಗೊಂಡು ಬಂದುಬಿಟ್ಟೆ. ಎಗ್ಗು ತಂದಿದ ತಕ್ಷಣವೇ ಹಾಗೆ ಜೋಡಿಸಿಟ್ಬಿಡ್ತೀನಿ. ಸೊ ಈ ತುದಿ ಭಾಗ ಇದೆಯಲ್ವಾ, ಶಾರ್ಪ್ನೆಸ್, ಆ ಭಾಗನ ಕೆಳಗಡೆ ಮಾಡಿ ಇಡಬೇಕು ಅಂತಾರೆ, ಯಾಕಂದರೆ ಮೊಟ್ಟೆ ಹಾಳಾಗಲ್ಲ ಅಂತ ಹೇಳ್ತಾರೆ. ಸೊ ಎನಿವೇಸ್ ಹಾಗೆ ಇಟ್ಬಿಡ್ತೀನಿ ನಾನು. ಅದು ಅಲ್ಲದೆ ಡೈಲಿ ಇವಾಗ ಮೊಟ್ಟೆ ತೊಗೊಳ್ತಾ ಇದ್ದೀವಿ, ಹಾಗಾಗಿ ಬೇಗ ಖಾಲಿ ಆಗ್ತಿರುತ್ತೆ, ಹಾಳಾಗೋ ಚಾನ್ಸಸ್ಸೇ ಇರಲ್ಲ. ಸೊ ಮಾರ್ನಿಂಗ್ ಎದ್ದು ಎಲ್ಲ ಅಡುಗೆ ಮಾಡಿ ತಿಂಡಿನೂ ಮಾಡಿ ಆಯಿತು. ಇವಾಗ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ನಾನು ಪುರಿಗಡಲೆ ತೊಗೊಂಡಿದ್ದೀನಿ. ಇವತ್ತು ಡಿಮ್ ತೊಗೊಂಡಿರೋದು. ಸೊ ಇವಾಗ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ತಿನ್ಬೋದು ಅಂತೇಳಿ ನಾನು ಚರ್ಮುರಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಂದು ಒಂದು ಯಾವ ಡಬ್ಬದಲ್ಲಿ ನಾನು ಹಾಕಿರ್ತೀನೋ ಆ ಡಬ್ಬದಷ್ಟು ಫುಲ್ ತೊಗೊಂಡಿದ್ದೀನಿ. ಸೊ ಏನೇನು ಬೇಕು ಅನ್ನೋದನ್ನ ಮೊದಲೇ ರೆಡಿ ಮಾಡಿಟ್ಕೊತಿದ್ದೀನಿ, ಯಾಕಂದರೆ ನಿಮಗೆ ರೆಸಿಪಿನ ಶೇರ್ ಮಾಡೋದ್ರಿಂದ ಇದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಎಷ್ಟೋ ಕೆಲಸಗಳು ನಮಗೆ ಈಸಿಯಾಗಿ ಬೇಗ ಆಗುತ್ತೆ. ಟೆನ್ಷನಲ್ಲಿ ನಾವು ಯಾವುದೇ ರೀತಿ ಏನೂ ಮರೆತು ಹೋಗಲ್ಲ. ಸೊ ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸೊ ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ತುಂಬಾ ಈಸಿ. ಸೊ ಇದು ಬಂದು ಒಂಥರ ಹೆಲ್ದಿ ಸ್ನ್ಯಾಕ್ಸ್ ಕೂಡ. ಇದರಲ್ಲಿ ನೀವು ಕುಕ್ಕುಂಬರ್, ಕ್ಯಾರೆಟ್ ಅಥವಾ ಸಲಾಡ್ ರೀತಿಯಲ್ಲಿ ಕೂಡ ಮಾಡಿ ತಿನ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಅದು ಇಲ್ಲದೆ ಫಿಲ್ಲಿಂಗ್ ಆಗೋ ಇರುತ್ತೆ. ನಿಮಗೆ ಆನಿಯನ್ ಎಲ್ಲ ಹಾಕಿ ಮಾಡಿದಾಗ ಫಿಲ್ಲಿಂಗ್ ಆಗೋ ಇರುತ್ತೆ. ಯಾವುದೇ ರೀತಿ ಸಲಾಡ್ಸ್ಗೂ ಇದನ್ನು ನೀವು ಹಾಕ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ. ಸೊ ಇವಾಗ ನನ್ನ ಸ್ಪೈಸ್ ಜಾರಲ್ಲಿ ಖಾರದ ಪುಡಿ ಖಾಲಿಯಾಗಿ ಹೋಗಿದೆ, ಹಾಗೆ ತುಂಬಿಸ್ಕೊಂಡು ಬಿಡ್ತೀನಿ. ಸೊ ಒಂದೊಂದು ಖಾಲಿ ಆದಂಗೂ ನಾನು ಅದಕ್ಕೆ ಒಂದು ಟೈಮ್ ಮಾತ್ರ ಇಟ್ಕೊಳ್ಳಲ್ಲ. ಯಾವಾಗ ಫಿಲ್ ಮಾಡಬೇಕು ಅವಾಗ ಖಾಲಿ ಆದಾಗ ಆದ ತಕ್ಷಣ ಫಿಲ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಮಾಡೋ ರೀತಿ ಹೇಗಂತ ನೋಡೋಣ. ಸೊ ಚರ್ಮುರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲಿಗೆ ಇದಕ್ಕೆ ನಾನು ಆಯಿಲ್ ಹಾಕ್ಕೊಳ್ತೀನಿ. ಸೊ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ನಾವೆಲ್ಲದನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಈ ಕಡಾಯಿ ಎಷ್ಟಿದೆಯೋ ಅಷ್ಟು ಆಗ್ಲಕ್ಕೆ ನಾನು ಆಯಿಲ್ ಹಾಕೊಂಡಿದ್ದೀನಿ. ಸೊ ಇದು ಸಪ್ಪೆನೂ ಇರುತ್ತೆ ಪುರಿ, ಮತ್ತು ಉಪ್ಪು ಹಾಕಿ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತೊಗೋಬೋದು. ಉಪ್ಪು ಹಾಕಿರೋ ಪುರಿ ತೊಗೊಂಡ್ರೆ ಸ್ವಲ್ಪ ಉಪ್ಪು ಈ ಐಟಮ್ಸ್ಗಳಲ್ಲೆಲ್ಲ ಸ್ವಲ್ಪ ಕಮ್ಮಿಯಾಗಿ ಹಾಕಬೇಕು. ಇಲ್ಲ ನೀವು ಚಪ್ಪೆ ಪುರಿ ತೊಗೊಳ್ತಾ ಇದ್ರೆ ಅಂದರೆ ಉಪ್ಪನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. ಸೊ ನಾನಿವಾಗ ಉಪ್ಪು ಹಾಕ್ಕೊಂಡಿರೋ ಪುರಿನೇ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಹಾಗೆ ಸ್ವಲ್ಪ ಲೈಟಾಗಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು, ಯಾಕಂದರೆ ಇದರಲ್ಲಿ ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ಸ್ವಲ್ಪ ಉಪ್ಪಾಗಲಿ ಅನ್ನೋಕ್ಕೋಸ್ಕರ ಚೂರು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ನೀವು ಮಾಡಿಬಿಟ್ಟು ಚೆನ್ನಾಗಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು 3 ಮಂತ್ಸ್ ತನಕ ಸೂಪರಾಗಿರುತ್ತೆ. ಸೊ ಆಗಾಗ ತೆಗಿತಾ ಇದ್ರೆ ಸ್ವಲ್ಪ ಅದರದ್ದು ಬಂದ್ಬಿಡುತ್ತೆ. ಇಲ್ಲಾಂದರೆ ತುಂಬ ಟೇಸ್ಟಾಗಿ ಹಾಗೆ ಇರುತ್ತೆ. ನಿಮ್ಗೆ ಯಾವಾಗ ಸ್ನ್ಯಾಕ್ಸ್ ತಿನ್ನಬೇಕು, ಇಲ್ಲ ಏನಾದರೂ ಚರ್ಮುರಿ ಮಾಡ್ಕೊಂಡು ತಿನ್ನಬೇಕು ಅಂತ ಇದ್ದರೆ ಇದನ್ನು ಹಾಗೆ ತಗೊಂಡು ನೀವು ರೆಡಿ ಮಾಡಿ ತಿನ್ಕೋಬೋದು. ಸೊ ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ನಾವು ಒಂದೊಂದು ಐಟಮ್ ಆಗಿ ತೆಗೆದು ಹಾಕೊಂಡ್ಬಿಡೋಣ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಕಡಲೆ ಬೀಜ ಹಾಕ್ತಾ ಇದ್ದೀನಿ, ಯಾಕಂದರೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗೋದು ಲೇಟು, ಹಾಗಾಗಿ ಇದನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಮೀಡಿಯಮ್ ಒಲೆ ಉರಿಯಲ್ಲಿ ಫ್ರೈ ಮಾಡಬೇಕು, ಯಾಕಂದರೆ ಇದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ನೀವು ಜಾಸ್ತಿ ಒಲೆ ಉರಿಯಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಸೀದು ಹೋಗ್ಬಿಡುತ್ತೆ, ಹಾಗಾಗಿ ಲೈಟ್ ಮೀಡಿಯಮ್ ಆಗಿ ಇಟ್ಕೋಬೇಕು. ಕಡಲೆ ಬೀಜ ಎಲ್ಲ ನಿಮ್ಮ ಇಷ್ಟ, ನೀವು ಎಷ್ಟು ತಿನ್ನಬೇಕು ಅಂತ ಇರ್ತೀರೋ, ಆಸೆ ಆಗುತ್ತೋ ಅಷ್ಟು ನೀವು ಹಾಕೋಬೋದು. ಕಡಲೆ ಬೀಜ ಆಗಲಿ ಕಡಲೆಕಾಳು ಆಗಲಿ ಎಲ್ಲದೂ ಅಷ್ಟೇ. ಬೇಕಾದ್ರೆ ಜೊತೆಗೆ ಮಿಕ್ಸ್ಚರು ಹಾಕೋಬೋದು. ನಾನು ಸ್ವಲ್ಪ ವೇಟ್ ಲಾಸ್ ಇರೋದ್ರಿಂದ ಮಿಕ್ಸ್ಚರ್ ನಾನು ಹಾಕೊಳ್ತಾ ಇಲ್ಲ. ನಮ್ಮ ಏನು ಇನ್ನೂ ಬೇಕಾ? ಸೊ ಇವಳಿಗೆ ಬರೀ ಪುರಿ ಕೊಡ್ತಾ ಇದ್ದೀನಿ, ಹಾಗೆ ತಿಂತಾ ಇದ್ದಾಳೆ ಲಿಯಾಗೆ. ಸೊ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಕೂಡ. ಅವಳು ಸ್ವಲ್ಪ ಖಾರ ತಿನ್ನೋದು ಕಮ್ಮಿ, ಹಾಗಾಗಿ ನಾನು ಹಾಗೆ ಪುರಿ ಕೊಟ್ಬಿಟ್ಟಿದ್ದೀನಿ. ಇವಾಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ನಿಮ್ಮ ಇಷ್ಟ, ನೀವು ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ. ಸೊ ಆ ರೀತಿ ನೋಡಿಕೊಂಡು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ನೀವು. ಸೊ ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಬೆಳ್ಳುಳ್ಳಿ. ಅದು ಅಲ್ಲದೆ ಈ ಸಿಚುವೇಷನಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲಿ, ಯಾವುದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ ಇದಕ್ಕೆ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಸೊ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆ ವಾಸನೆ ಹೋಗಬೇಕು.
ಅಷ್ಟುವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೀವು. ನಿಧಾನಕ್ಕೆ ಮೀಡಿಯಮ್ ಒಲೆ ಉರಿಯಲ್ಲೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಸೊ ಮೀಡಿಯಮ್ ಒಲೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅದು. ಸೊ ಈ ಸಿಚುವೇಶನ್ ನಾವೇನು ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ. ಸೊ ಆಸೆ ಪಟ್ಟಿದ್ದೆಲ್ಲ ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ತಿಂದುಬಿಡಬೇಕು. ಹಾಗಾಗಿ ಏನೇನು ಮಾಡಬೇಕನ್ಸುತ್ತೋ ನಮ್ಮ ಕೈಲಿ ಆಗೋವಂಥ ವಿಷಯಗಳನ್ನ ಮಾಡ್ಕೊಂಡು ಮನೆಯಲ್ಲೇ ತಿನ್ನೋದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಸ್ವಲ್ಪ ರೆಸಿಪಿಗಳು ಕಲ್ಪನೆ ಆಗುತ್ತೆ. ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಪ್ರಿಯರು ಸ್ವಲ್ಪ ಎಣ್ಣೆ ಜಾಸ್ತಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು. ಯಾಕಂದರೆ ನಾನು ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಎಣ್ಣೆ ಎಲ್ಲ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ. ಮತ್ತು ಹೆಲ್ತ್ಗೂ ಜಾಸ್ತಿ ಒಳ್ಳೇದಲ್ಲ ಜಾಸ್ತಿ ಎಣ್ಣೆ ತಿನ್ನೋದು. ಸೊ ಕಮ್ಮಿನೇ ಎಣ್ಣೆ ತಿನ್ನಿ. ಬೆಳ್ಳುಳ್ಳಿ ಇವಾಗ ಒಂದು ಅರ್ಧ ಫ್ರೈ ಆಗಿದೆ. ಆ ಟೈಮಲ್ಲಿ ಕಡಲೆ ಹಾಕೊಂಬಿಡೋಣ, ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಬಿಳಿ ಎಳ್ಳು ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಸೊ ಇದು ವೆಯ್ಟ್ ಲಾಸ್ ತುಂಬಾ ಒಳ್ಳೆಯದು ಎಳ್ಳು. ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಏನೇ ಟಾಕ್ಸಿನ್ಸ್ ಇದ್ದರೂ ಚೆನ್ನಾಗಿ ರಿಮೂವ್ ಆಗುತ್ತೆ. ಸೊ ಪೀರಿಯಡ್ಸ್ ಎಲ್ಲ ಹತ್ರ ಬರ್ತಾಯಿದೆ ಅಂತ ಅಂದ್ಕೊಂಡ್ರೆ ಒಂದು 3 ದಿನ 4 ದಿನ ಮುಂಚೆ ಎಳ್ಳು ಒಂದು 2 ದಿನ ತಿಂದರೆ ಕ್ಲಿಯರಾಗಿ ನಿಮಗೆ ಪೀರಿಯಡ್ಸ್ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಿಮ್ಗೆ ಗೊತ್ತಾಗುತ್ತೆ, ಹುರಿದೋಗೋಷ್ಟು ಇರಬೇಕು, ಆ ಥರ ಉರಿಬೇಕು. ಇದನ್ನು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಈ ಟೈಮಲ್ಲಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆ ಸ್ಮೆಲ್ಲು ಚೆನ್ನಾಗಿರುತ್ತೆ. ತುಂಬ ಬಿಸಿಲಿದೆ ರೀ, ತುಂಬ ಅಂದರೆ ತುಂಬ ಬಿಸಿಲಿದೆ. ಬೆವ್ತು ಹೋಗ್ತಾಯಿದ್ದೀನಿ. ಇನ್ನು ಜಾಸ್ತಿ ಏನು ಟೈಮೇ ಆಗಿಲ್ಲ, 11 ಗಂಟೆ ಅಷ್ಟೇ. ಬಟ್ ತುಂಬಾ ಬಿಸಿಲಿದೆ, ಅಡುಗೆ ಮನೇಲಿ ನಿಲ್ಲಕ್ಕಾಗ್ತಿಲ್ಲ. ಸೊ ಪುರಿ ತಂದಿದ್ದೆ ಅಂತ ಹೇಳಿ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಇವಾಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಬಂದು ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಬಿಡೋಣ. ಸೊ ಒಣಗಿದ ಮೆಣಸಿನ್ಕಾಯಿ ಇದನ್ನು ಬಂದು ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಒಳಗಿರೋಂಥ ಎಷ್ಟು ಉದುರುತ್ತೋ ಆ ಬೀಜಗಳನ್ನೆಲ್ಲ ಎತ್ತಿ ಹಾಕ್ಬಿಟ್ಟಿದ್ದೀನಿ. ಸೊ ಗಿಡಗಳು ಬೆಳೆಸೋರು ಅದನ್ನು ಹಾಗೆ ಇಟ್ಕೋಬೋದು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ಅನ್ಬೇಕಾದ್ರೆ ಕೊನೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೋಡಿ, ಆ ಹುರಿದಿರೋದೆಲ್ಲ ಕಲರ್ಗಳು ಚೇಂಜ್ ಆಗಿದೆ. ಸೊ ಕಾಳು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಫುಲ್ ನಾನು ಸಿಮ್ ಮಾಡಿಬಿಟ್ಟಿದ್ದೀನಿ ಒಲೆನ. ಆ ಟೈಮಲ್ಲಿ ಒಂಚೂರು ಅರಿಶಿನದ ಪೌಡರು, ಚೂರು ಅರಿಶಿನ ಕಲರ್ಗೋಸ್ಕರ. ಬಟ್ ಇದು ಒಳ್ಳೆ ಆ್ಯಂಟಿ ಬ್ಯಾಕ್ಟೀರಿಯಲ್, ಎಲ್ಲದಕ್ಕೂ ಆ್ಯಡ್ ಮಾಡ್ಕೋಬೋದು. ಸೊ ಒಂದು 1/4 ಟೀ ಸ್ಪೂನ್ ಅರಿಶಿನದ ಪೌಡ್ರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಖಾರದ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್. ಸೊ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಒಣಗಿದ ಮೆಣಸಿನ್ಕಾಯಿ ನಾವು ಹಾಕಿದ್ದೀವಿ ಸ್ವಲ್ಪ, ಅದಕ್ಕೆ ಇವಾಗ ಇಲ್ಲಾಂದ್ರೆ ಜಾಸ್ತಿ ಖಾರ ಆಗ್ಬಿಟ್ಟು ತಿನ್ನೋಕ್ಕಾಗಲ್ಲ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದು ತುಂಬ ಈಸಿ ಮೆಥಡ್ ಈ ರೀತಿ ಮಾಡ್ಕೊಳ್ಳೋದು. ಸೊ ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಬಿಟ್ರೆ ತುಂಬ ಚೆನ್ನಾಗಿ ಚರ್ಮುರಿ ಹಾಗೆ ಕ್ರಿಸ್ಪಿನೆಸ್ ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅಷ್ಟೇ ಆಫ್ ಮಾಡಿಬಿಡೋಣ, ಜಾಸ್ತಿ ಸೀದು ಹೋಗಬಾರ್ದು. ಸೊ ಇವಾಗಲೇ ಈ ಟೈಮಲ್ಲೇ ನಾವು ಇದನ್ನು ಹಾಕ್ಬಿಡ್ಬೇಕು. ಪುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ಸೊ ಅವಾಗ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಪುರಿನೂ ಸ್ವಲ್ಪ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಬಟ್ ಆರಿದ ಮೇಲೆ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಮುಚ್ಚಿಬಿಡಿ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಸೊ ಇದನ್ನ ಇರೋದೆಲ್ಲ ಮಿಕ್ಸ್ ಮಾಡಿಬಿಟ್ಟೆ. ಸೊ ಪಾಪಕ್ಕೆ ಬೇಕು ಅಂತಿದ್ದು ಅದಕ್ಕೆ ಅಂತ, ಹಾಗಾಗಿ ಇದರಲ್ಲಿ ಇರೋದನ್ನ ತೆಗೆದು ಕೊಡ್ತಾ ಇದ್ದೀನಿ. ಸೊ ಪುರಿ ತೊಗೊಂಬಂದಿದ್ಮೇಲೆ ಇದು ಚೆನ್ನಾಗಿ ಏರ್ನೆಲ್ಲ ಫುಲ್ಲು ಹೋಗಿಸ್ಬಿಟ್ಟು ಟೈಟಾಗಿ ಮಾಡಬೇಕು. ನೋಡಿ,
ನಾನು ಯಾವತ್ತು ನೈಟ್ ಡಿನ್ನರ್ ಬಂದು 7:30 ಒಳಗೆ ಮುಗಿಸ್ಬಿಡ್ತೀನಿ. ಸೊ ಅದಕ್ಕೆ ನಾನು ಅಡುಗೆ ಬಂದು ಒಂದು 6 o'clockಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಸ್ಟಾರ್ಟ್ ಮಾಡಿಬಿಟ್ಟು ಬಿಸಿ ಬಿಸಿ ಇರಬೇಕಾದ್ರೇ ತಿಂದುಬಿಡ್ತೀನಿ. ಅದಕ್ಕೆ ಬೇಕಾಗೋ ಪ್ರಿಪ್ರೇಷನ್ಸ್ಗಳೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಏನೇನು ಬೇಕು ಮಾಡೋದಕ್ಕೆ ಅಡುಗೆ ಅನ್ನೋದನ್ನು, ಇಲ್ಲಾಂದರೆ ಡೈಲಿ ನಾವು ಏನು ಮಾಡ್ತೀವಿ ಅನ್ನೋದೇ ನಮ್ಗೆ ಗೊತ್ತಾಗದೆ ಟೈಮ್ ವೇಸ್ಟ್ ಆಗಿರುತ್ತೆ. ಸೊ ಏನು ಮಾಡ್ತೀನೋ ಅದನ್ನು ನಾನು ಮೊದಲೇ ಏನೇನೇನು ಪ್ರಿಪ್ರೇಷನ್ ಬೇಕು, ತರಕಾರಿ ಹೆಚ್ಚಿಟ್ಕೊಳ್ಳೋದು ಮತ್ತು ಪ್ರತಿಯೊಂದೂ ಹಾಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಹೋಗಿ ನಾನು ಅಡುಗೆ ಮಾಡಿಬಿಡ್ತೀನಿ ಅಷ್ಟೇ. ಹಾಗಾಗಿ ನಾನು 6 o'clock ಟೈಮ್ ಅಂದರೆ 7:30 ಒಳಗೆ ಕರೆಕ್ಟಾಗಿ ಮುಗಿಸ್ಬಿಡ್ತೀನಿ. ಸೊ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ನೂಡಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೂಡಲ್ಸ್ ತೊಗೊಂಡಿದ್ದೀನಿ, ಅದನ್ನು ಅರ್ಧ ಭಾಗ ಮಾಡಿಟ್ಕೊಂಡಿದ್ದೀನಿ. ಇದು ನಾರ್ಮಲ್ಸ್ ನೂಡಲ್ಸ್ ಅಲ್ಲ, ಇದು ಬಂದು ಸ್ಪೆಗಟೀಸ್ ಅಂತಾರೆ. ಸೊ ಇದು ಒಂಥರ ರೆಸ್ಟೋರೆಂಟ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ, ಹಂಗೆ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ. ಇದೊಂಥರ ಮ್ಯಾಶಿ ಆ ಥರ ಎಲ್ಲ ಆಗೋಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಟೇಸ್ಟ್ ಮಾಡೋಕ್ಕೂ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ತಿನ್ನೋಣ ಅಂತಲೂ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ಜಾಸ್ತಿ ಮೈದಾದಿಂದ ಮಾಡಿರಲ್ಲ. ಸೊ ವೆಯ್ಟ್ ಲಾಸ್ ಇರೋರು ಕೂಡ ಇದು ಯಾವಾಗಾದರೂ ಒಂದು ಸತಿ ತಿನ್ಕೋಬಹುದು. ಸೊ ನಾನು ತುಂಬಾ ತರಕಾರಿ ಹಾಕಿ ಇದನ್ನು ಪ್ರಿಪೇರ್ ಮಾಡ್ತೀನಿ. ಸೊ ಇವಾಗ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಅದು ಸೀದು ಹೋಗ್ದಂಗೆ ನೋಡ್ಕೊಂಬಿಡಿ. ನೀವು ಮೀಡಿಯಮ್ ಒಲೆ ಉರಿಯಲ್ಲಿ ಇದನ್ನು ಪ್ರಿಪೇರ್ ಮಾಡಬೇಕು. ಆಮೇಲೆ ತರಕಾರಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಹಾಕೊಂಬಿಡಿ. ನೀವು ಶುಂಠಿ ಬೆಳ್ಳುಳ್ಳಿ ಸೀದಿಸ್ಬಿಟ್ಟು ಟೇಸ್ಟೇ ಹಾಳಾಗೋಗುತ್ತೆ. ಮೀಡಿಯಮ್ ಸೈಜ್ದು 2 ಆನಿಯನ್ ತೊಗೊಂಡಿದ್ದೀನಿ, ಅದನ್ನು ಉದ್ದುದ್ದಕ್ಕೆ ಈ ರೀತಿ ಹೆಚ್ಚಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು. ಇದು ಈ ರೀತಿ ಚೂರು ಲೈಟಾಗಿ ಫ್ರೈ ಆದ ತಕ್ಷಣ ನೀವು ಹೆಚ್ಚಿಟ್ಟಿದ್ದ ತರಕಾರಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿಟ್ಟಿದ್ದೀನಿ ನಾನು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮ್ಗೆ ಬೇಕಾದರೆ ಗ್ರೀನ್ ಪೀಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಯಾವ ತರಕಾರಿ ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಿಮ್ಗೆ ಯಾವ್ಯಾವುದು ಇಷ್ಟ ಅನಿಸುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು ಸೈಡ್ ಫ್ರೈ ಆಗ್ತಾ ಇರಲಿ. ಸೊ ಇವಾಗ ಬೇಯಕ್ಕೆ ಇಟ್ಟಿದ್ದ ನೂಡಲ್ಸ್ ಬಂದು ಈ ರೀತಿ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇದು ಸ್ವಲ್ಪ ಬೆಂಡ್ ಆಗ್ತಾ ಇದ್ದೆ ಅಂದಾಗಲೇ ಹೋಗ್ಬಿಟ್ಟಿದೆ ಅಂತಲೇ ಅರ್ಥ. ಸೊ ಬೆಂದಿದ ತಕ್ಷಣವೇ ಇದನ್ನು ನಾವು ತಣ್ಣೀರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ಅಂದರೆ ವಾಶ್ ಹೆಂಗೆ ಮಾಡ್ತೀವೋ ಅದೇ ರೀತಿ ಮಾಡ್ಕೋಬೇಕು. ಕೂಲಾಗೋ ತನಕ ಮಾಡ್ಕೊಳ್ಳಿ. ಹಂಗೆ ಮಾಡಿದ ತಕ್ಷಣ ಅದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಸೊ ಒಂದು ಸ್ಟೈನರಲ್ಲಿ ಹಾಕಿ ಬಿಟ್ಬಿಡಿ. ಇವಾಗ ಇನ್ನೊಂದು ಕಡೆ ನಾನು ಎಗ್ ಹಾಕ್ತಾಯಿದ್ದೀನಿ ಇದು ನೂಡಲ್ಸ್ಗೆ. ಹಾಗಾಗಿ ಎಗ್ನ ಒಂದು 3 ಎಗ್ಗನ್ನ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಗ್ ಹಾಕ್ಕೊಳ್ಳಿ. ನಾನೊಂದು 4 ತೊಗೊಂಡಿದ್ದೀನಿ. ಸೊ 4 ಎಗ್ಗೂ ಹಾಕ್ಬಿಟ್ಟು ಸ್ವಲ್ಪ ಚಿಟಿಕೆ ಅರಿಶಿನದ ಪೌಡರು, ಕಾಳು ಮೆಣಸಿನ್ಕಾಯಿ ಪೌಡರು ಅಂದರೆ ಕಾಳು ಮೆಣಸು ಪೌಡರ್, ಪೆಪ್ಪರ್ ಪೌಡರು, ಸ್ವಲ್ಪ ಸಾಲ್ಟು ಹಾಕಿಬಿಟ್ಟು ಚೆನ್ನಾಗಿದು ಡ್ರೈ ರೋಸ್ಟ್ ಆಗಬೇಕು. ಆ ರೀತಿ ಇದನ್ನು ರೋಸ್ಟ್ ಮಾಡ್ಕೊತೀನಿ. ಇದೊಂದು ಒಂದೇ ಸೆಕೆಂಡಲ್ಲಿ ಆಗಿಬಿಡುತ್ತೆ. ಸೊ ಅಷ್ಟೊತ್ತಿಗೆ ತರಕಾರಿ ಏನು ಬೇಯಕ್ಕೆ ಹಾಕಿರ್ತೀವೋ ಅದು ಚೆನ್ನಾಗಿ ನಮಗೆ ತರಕಾರಿ ಚೆನ್ನಾಗಿ ಬೆಂದೋಗಿರುತ್ತೆ. ಆವಾಗ ತರಕಾರಿ ಬೇಯಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕು. ಅದನ್ನು ಸ್ವಲ್ಪ ಆವಾಗವಾಗ ಮಿಕ್ಸ್ ಮಾಡಿ ಕೊಡ್ತಾಯಿರಿ. ಸೊ ಇದು ಚೆನ್ನಾಗಿ ಇವಾಗ ರೋಸ್ಟ್ ಆಗಿದೆ ಎಗ್ಗು. ಅಷ್ಟೊತ್ತಿಗೆ ನಾವು ಡ್ರೈ ಆಗಿದೆಯಲ್ವ, ಡ್ರೈನ ಬಿಟ್ಟಿದ್ದೀವಲ್ವ ನೂಡಲ್ಸ್ನ. ಸೊ ಅದು ಚೆನ್ನಾಗಿ ಸ್ಟೈನರಲ್ಲಿ ಹಾಕಿಬಿಟ್ಟು ಎಲ್ಲ ನೀರು ಹೋಗೋ ಥರ ಬಿಟ್ಬಿಡಿ. ಇವಾಗ ನಾನು ಫ್ರೈ ಮಾಡಿಟ್ಕೊಂಡಿರೋ ಎಗ್ನ ಅರ್ಧ ಹಾಕಿದ್ದೀನಿ. ಒಂದು 2 ಸ್ಪೂನು ಟೊಮೊಟೊ ಸಾಸ್ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನು ಸೋಯಾ ಸಾಸ್ ಹಾಕಿದ್ದೀನಿ. ಹಾಕ್ಬಿಟ್ಟು ಸೋಯಾ ಸಾಸ್ ಸ್ವಲ್ಪ ಇಷ್ಟಪಡೋರು 1 ಸ್ಪೂನ್ ಕೂಡ ಹಾಕೋಬೋದು. ಸೊ ಇವಾಗ ಧನಿಯಾ ಪೌಡರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ನಿಜವಾಗ್ಲೂ ಸೂಪರಾಗಿ ಕೊಡುತ್ತೆ. ಧನಿಯಾ ಪೌಡರು ಆ್ಯಡ್ ಮಾಡಿ ನೋಡಿ. ಸೊ 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವೇನು ಡ್ರೈನ್ ಮಾಡೋಕ್ಕೆ ಇಟ್ಟಿದ್ದೀವಲ್ವ ನೂಡಲ್ಸ್ ತೊಗೊಂಡು ಹಾಕ್ಕೊಂಬಿಡೋಣ. ಸೊ ಈ ನೂಡಲ್ಸ್ ನೀವು ಎಷ್ಟು ಬೇಯಿಸಿದ್ರೂ ಇದೊಂಥರ ಮ್ಯಾಶಿ ಆಗೋಲ್ಲ. ತುಂಬ ಸೂಪರ್ ನೂಡಲ್ಸ್ ಇದು. 185 ರುಪೀಸ್ ಒಂದು ಪ್ಯಾಕೆಟು. ಒಂದು ಪ್ಯಾಕೆಟ್ 4 ಮೆಂಬರ್ಸ್ ನಾವು ಆರಾಮಾಗಿ ತಿನ್ಬೋದು. ಸೊ ಇದರಲ್ಲಿ ಜಾಸ್ತಿ ತರಕಾರಿ ಮತ್ತು ಎಗ್ ಹಾಕಿರೋದ್ರಿಂದ ಚೆನ್ನಾಗಿ ನಾವು 5 ಮೆಂಬರ್ಸ್ ಕೂಡ ಆರಾಮಾಗಿ ತಿನ್ಬೋದು. ಸೊ ಇವಾಗ ಒಂದು ಸ್ಪ್ಯಾಚುಲ ಮತ್ತು ಒಂದು ಫೋರ್ಕ್ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಎಗ್ನ ಹಾಕಿ ಲೈಟಾಗಿ ಒಂದು ಮಿಕ್ಸ್ ಕೊಟ್ಬಿಡೋಣ. ಸೊ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಕೊಟ್ಬಿಟ್ರೆ ಸೂಪರಾಗಿ ರೆಡಿಯಾಗಿ ಹೋಗುತ್ತೆ. ನೀವು ಸಾಸ್ನ ಇಟ್ಕೊಂಡು ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಇದ್ರ ಜೊತೆಗೆ ನೀವು ಚಿಕನ್ ಕೂಡ ಆ್ಯಡ್ ಮಾಡ್ಕೋಬೋದು. ಎಗ್ ಬದಲು ಚಿಕನ್ ಕೂಡ ಆ್ಯಡ್ ಮಾಡ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಅಷ್ಟು ಇನ್ನೂ ತಿನ್ಬೇಕಂತ ಇರುತ್ತೆ. ಬಟ್ ಇದು ಬಂದು ನಿಮಗೆ ನಾರ್ಮಲ್ ನೂಡಲ್ಸ್ ಥರ ಅಲ್ವೇ ಅಲ್ಲ. ಸೊ ಇದು ಸ್ಪೆಗಟಿಸ್, ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಿಮಗೆ ಇರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನಾವು ಫೋರ್ಕ್ ಯೂಸ್ ಮಾಡಲೇ ಇಲ್ಲ, ಯಾಕಂದರೆ ನಾವು ನಾರ್ಮಲಾಗಿ ಯಾವಾಗಾದರೂ ಸ್ವಲ್ಪ ಬಿಸಿ ಇದ್ದಾಗ ಮಾತ್ರ ಫೋರ್ಕ್ ಯೂಸ್ ಮಾಡ್ತೀವಿ. ಸೊ ಆರಿದ ಮೇಲೆ ಹಾಗೆ ಕೈಯಲ್ಲೇ ತಿಂತೀವಿ, ಅಷ್ಟು ಟೇಸ್ಟ್ ಇರುತ್ತೆ ಇದು. ಸೊ ನೈಟ್ ಡಿನ್ನರೆಲ್ಲ ಮಾಡೇ ಆಯಿತು, ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಮಲ್ಕೊಳ್ಳೋಕೆ ಹೋಗ್ಬೇಕಾದ್ರೆ ಸ್ವಲ್ಪ ಆಟ ಆಡ್ತಾಯಿದ್ಲು ಲಿಯಾ.
ಸೊ ಅಷ್ಟೇ, ಆಟ ಆಡಿಬಿಟ್ಟು ಹಾಗೆ ಅವಳು ಮಲಗೋ ಟೈಮ್ ಆದಮೇಲೆ ನಾವು ಮಲಗೋದು. ಸೊ ಸ್ವಲ್ಪ ಲೇಟಾಗೆ ಮಲಗ್ತಾಳೆ, ಹಾಗೆ ಬೆಡ್ ಮೇಲೆ ಆಟ ಆಡಿಬಿಟ್ಟು ಹಾಗೆ ಮಲಗಿಸ್ಬಿಡ್ತೀವಿ. ಸೊ ಇವತ್ತಿನ ನಮ್ಮ ಡೇ ಇಲ್ಲಿಗೆ ಮುಗೀತು. ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಬಾಯ್.